ತುಂಬ ಚಿಕ್ಕವನಾಗಿದ್ದಾಗ ಇಲ್ಲಿಗೆ ಬಂದಿದ್ದು. ಅಂದ್ರೆ ಚಡ್ಡಿ ಹಾಕೊಳ್ದಿರೋ ವಯಸ್ಸಲ್ಲ. ಕೆಟ್ಟ ಕೆರ ಹಿಡ್ದೋಗಿದ್ಯಾ ನೀನು. ನಡಿ ಬೇಗ ಮುಗಿಸ್ಬಿಟ್ಟು ಕೆಳಗೋಣ. ಸೀನಿಯರ್ ನನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಅದೇನದು, ಇಬ್ರು ಎದುರುಗಡೆ ಇದ್ದಾಗ ಮಾತೇ ಆಡಲ್ಲ, ಅವರಿಂದ ದೂರ ಬಂದ್ರೆ ಅವ್ರದ್ದೇ ಜಪ ಮಾಡ್ತಿರ್ತೀಯಲ್ಲ. ಅದನ್ನೇ ಪ್ರೀತಿ ಅನ್ನೋದು. ಅದೇನೋ ಗೊತ್ತಿಲ್ಲ, ಇತ್ತೀಚೆಗೆ ನಮ್ಮ ಸೀನಿಯರ್ಗಂತೂ ಸರಿಯಾಗಿರೋ ಹುಚ್ಚನಾಯಿನೇ ಕಚ್ಬಿಟ್ಟಿದೆ. ಅದಕ್ಕೆ ಬೇಕಂತ ನನ್ನ ಗೋಳಿ ಕೊಳೋದಿಗೆ ಹಿಂಗೆ ಆಡ್ತಾ ಇದ್ದಾರೆ. ಅದಕ್ಕೆ ನಾನು ಮುಣಿಸ್ಕೊಂಡಿದ್ದೀನಿ. ಆದರೂ ಈ ಮುಣಿಸ್ಕೊಳ್ಳೋದಲ್ಲೂ ಒಂಥರ ಖುಷಿ ಇದೆ. ಐ ಲವ್ ಮೈ ಸೀನಿಯರ್. ಈಗ ಮನ್ಸಲ್ಲಿ ಏನೇ ಇದ್ರು ಬೇಡ್ಕೊಂಡು 21 ಸಲ ಕುಂಕುಮ ಹಾಕ್ತೀನಿ. ನಿನ್ ತಕ್ಷಣಕ್ಕೆ ಒಂದೊಂದು ಹೂ ಹಾಕು. ಶಾಲಿನಿ, ಸೀನಿಯರ್, ಟೀಚರ್ ಅಮ್ಮ, ಕಂಚಿ ಕಾಳಮ್ಮ, ನವಕೋಟಿ ನಾಗಮ್ಮ, ಕಡೂರ್ ಕೆಂಚಮ್ಮ, ಶಿವಮೊಗ್ಗ ಸುಬ್ಬಮ್ಮ, ಮೈಸೂರು ಮಾಚಮ್ಮ, ದಾವಣಗೆರೆ ದಾನಮ್ಮ, ಹುಬ್ಳಿ ಹೂವಮ್ಮ, ಬಳ್ಳಾರಿ ಬಸಮ್ಮ, ಕೊಡಗಿನ ಕಾಂತಮ್ಮ, ಚಿಕ್ಕಮಂಗ್ಳೂರು ಚಿನ್ನಮ್ಮ, ಇಷ್ಟು ಹೆಸರಿರೋ ನನ್ನ ಸೀನಿಯರ್ನ ಒಂದು 500 ವರ್ಷ ನನ್ನ ಜೊತೆಲಿರೋಂಗೆ ಮಾಡಪ್ಪ ದೇವೆ. ಈ ಮಟ್ಟಕ್ಕೆಲ್ಲ ಪ್ರೀತಿಸ್ತೀನ ಅವ್ರನ್ನ? ಇನ್ನೂ ಜಾಸ್ತಿ. ಅದ ನಿನ್ ಮುಂದೆ ತೋರ್ಸ್ಕೊಳಕ್ಕಾಗಲ್ಲ ಅಷ್ಟೇ. ಆಯ್ತಾ ಅರ್ಚನೆ? ಭರ್ಜರಿಯಾಗಾಯ್ತು ಅರ್ಚಕ್ರೆ. ತಗೊಳಮ್ಮ, ಇದನ್ನ ಅವ್ರ ಕೈಲಿ ಕಟ್ಟಿ. ಇದನ್ನ ಕಟ್ಟಿದ್ರೆ ಈ ಶಾಸ್ತ್ರ ಪೂರ್ತಿ ಆಗುತ್ತೆ. ಈ ದಂಪತಿಗಳಿಬ್ರು ಸುಖವಾಗಿರ್ತೀರಾ. ಅಂದ್ರೆ ಗಂಡ ಹೆಂಡ್ತೀರಿ ಚೆನ್ನಾಗಿರ್ತೀರಾ. ಈ ಸ್ವಾಮಿ, ಯಾರು ಹೇಳಿದ್ದು ನಾವಿಬ್ರು ಗಂಡ ಹೆಂಡ್ತೀರಂತ? ಇವಳು ಜಸ್ಟ್ ನನ್ನ ಫ್ರೆಂಡ್ ಅಷ್ಟೇ. ನನ್ನ ಹೆಂಡತಿ ಅಲ್ಲೇ ಕೆಳಗಡೆ ಇರೋ ದೇವಸ್ಥಾನದ ಹತ್ರ ವೆಯ್ಟ್ ಮಾಡ್ತಾ ಇದ್ದಾಳೆ. ಅಪ್ಸರ ಮತ್ತೆ ಯಾಕಪ್ಪ ಈ ಹುಡುಗಿನ ಕರ್ಕೊಂಡ್ ಬಂದಿದ್ಯಾ? ಗಂಡ ಹೆಂಡತಿ ಅಥವಾ ಮದುವೆ ಗೊತ್ತಾಗಿರೋರು ಮಾಡ್ಬೇಕಾಗಿರೋ ಆಚರಣೆ ಇದು.